ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ. 1.5 ಲಕ್ಷ ಬಜೆಟಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ನೋಡಿ, ಈ ಓಮಿನಿ ಗಾಡಿ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಅಂದರೆ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಈ ವಾಟ್ಸಪ್ಪಲ್ಲಿ ಕಳಿಸಿದ ಮೇಲೆ ಫೋಟೋಸು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೋತಾರಂತ ಹೇಳ್ಬೋದು ವೀಕ್ಷಕರೇ. ಇದು ಹೇಳ್ತಿದ್ದೀನಿ ಮತ್ತೊಮ್ಮೆ, ಇದು ನಮ್ಮ ಯೂಟ್ಯೂಬ್ದು ಹೊಸ ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ, ಓಕೆನಾ. ಇನ್ನು ಈಗ ಒಮ್ಮೆ ಗಾಡಿ ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಈಗ ಸ್ಕ್ರೀನ್ ಮೇಲೆ ಸಹ ರೆಡ್ ಕಲರಲ್ಲಿ ಓನರ್ ನಂಬರ್ ಅಂತ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಓಮಿನಿ ಕಳಿಸಿದ್ರಲ್ಲ ಒಂದು. ಹೌದು. ಓಕೆ, ಮಾಡಲ್ ಎಷ್ಟದು? ಅದು 2010 ಮಾಡಲು. MP5 ಇಂಜಿನ್, 8 ಓಕೆ. ಸೀಟ್ರು. 8 ಸೀಟ್ರಾ? ಹೌದು. ಓಕೆ, ಎಷ್ಟು ಹೊಡಿದೆ ಗಾಡಿ? ರನ್ನಿಂಗು 1.60 ಇದೆ ಸರ್. ಓಕೆ, ಪೆಟ್ರೋಲ್ ಒಂದೇನಾ LPG ಏನಾದರೂ ಇದೆಯಾ? LPG ಇದೆ, ಪೆಟ್ರೋಲ್ ಇದೆ. ಎರಡು ರನ್ನಿಂಗ್ ಇದೆಯಾ? ಹೌದು, ಗುಡ್ ಕಂಡೀಷನ್ ಇದೆ. ಹಾಂ. ಓನರು ನಾನು 9ನೇ ಓನರು. 9? ಹೌದು ಸರ್. ಹಾಂ, ಮಾಡಲ್ ಎಷ್ಟು ಅಂದರೆ ಅದು? ಮಾಡಲ್ 2010ರದ್ದು. 10 ಮಾಡಲು 9 ಓನರು. ಹೌದು. ನಿಮ್ಮ ಇದರಿಂದ ಸ್ವಲ್ಪ ಗಾಡಿ ಸೇಲ್ಸ್ ಮಾಡಿಸ್ಕೊಟ್ರೆ ಹಾಂ. ಏನೋ ಒಂದು ಇದು ಆಗುತ್ತೆ ಸರ್. ಸರಿ. ಇದು ಗಾಡಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? 4 ಟೈರು ಹೊಡಿಲ್ಲ ಸರ್. ಈಗ 100ರಲ್ಲಿ ಒಂದು 70% ಚೆನ್ನಾಗಿದಾವೆ. ಹಾಂ. ಸ್ಟೆಪ್ನಿ ಇದೆಯಾ? ಹೌದು, ಇದೆ ಸರ್. ಇದು ಓಕೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಗಾಡಿ ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಒಂದು ಡ್ಯೂ ಆಗಿದೆ, ಅದನ್ನು ನಾನು ಫ್ರೆಶ್ ಕಟ್ಕೊಡ್ತೀನಿ ಸರ್. ಓಕೆ, FC ರನ್ನಿಂಗ್ ಇದೆಯಾ? ಹೌದು, ರನ್ನಿಂಗ್ ಇದೆ. ಇನ್ನೂ 1 ವರ್ಷ ಇದೆ. ಓಕೆ. ಗಾಡೀಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಅನ್ನೋದೇನಿಲ್ಲ ಸರ್. ಬೇಕಾದ್ರೆ ಅವ್ರು ತಗೊಂಡವ್ರು ಮೆಕ್ಯಾನಿಕ್ ಕರ್ಕೊಬಂದು ತಗೊಂಡು ಹೋಗಿ. ಹಾಂ. ಯಾಕಂದರೆ ಗುಡ್ ಕಂಡೀಷನ್ ಇದೆ ಗಾಡಿ, ರನ್ನಿಂಗ್ ಇರೋ ಗಾಡಿನೇ. ಓಕೆ. ಗಾಡಿ ಏನಾದ್ರು ರಿಪೇಂಟು ಟಚಪ್ ಏನಾದರೂ ಆಗಿದೆಯಾ? ಇಲ್ಲ, ಆ ಥರದ್ದೇನಿಲ್ಲ. 14 ರೇಟಿಂಗು. ಈಗ ನಿಮಗೆ ಏನು ಕಳಿಸಿದೆ ಅಲ್ಲ, ಹಾಂ, ಹಾಗೆ ಇದೆ. ಪೇಂಟಿಂಗ್ ಏನೂ ಯಾವ ಥರದ್ದು ಇಲ್ಲ. ಸರಿ. ಗಾಡಿ ಏನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ, ಮಾಮೂಲಿ ಏನಿದೆಯಲ್ಲ ಅವಿದೆ ಸರ್. ಓಕೆ. ಗಾಡಿ ಇರೋದು ಎಲ್ಲಿ ಸರ್ ಅದು? ಇದು ಜಡೆ ಹತ್ರ, ಸುರುಣಿಗೆ ಅಂತೇಳಿ. ಯಾವುದು? ಸುರುಣಿಗೆ, ಜಡೆ ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಹಾಂ, ಶಿವಮೊಗ್ಗ ಜಿಲ್ಲೆ, ಸೊರಬ ತಾಲೂಕು. ಹಾಂ, ಜಡೆಯಿಂದ 7 ಕಿಲೋಮೀಟರ್ ಸುರುಣಿಗೆ ಅಂತ. ಹಾಂ ಸರ್. ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ? ಇಲ್ಲ, ಆ ಥರದ್ದೇನಿಲ್ಲ. ಓಕೆ ಸರ್. ಏನು ಹೇಳ್ತೀರಾ ರೇಟು? ರೇಟ್ ನಾನು 1.55 ಹೇಳ್ತೀನಿ ಸರ್. 1.55 ಹೇಳ್ತೀನಿ. ಹಾಂ. ಈಗ ನಿಮ್ಮ ಥರ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಿಟ್ಕೊಡ್ತೀನಿ. 1.55 ಹೇಳ್ತಿದ್ದೀರಾ, ಬಂದರೆ ಕಮ್ಮಿ ಮಾಡ್ತೀರಾ? ಹೌದು. ಓಕೆ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ ನಂಬರ್ ಸರ್, ಇದೆ ನಂಬರ್. ಸರಿ.